ರೌಡಿ ಶೀಟರ್ಗಳ ಹತ್ಯೆಗೆ ಸಂಬಂಧಿಸಿದಂತೆ ಪೊಲೀಸರು ಭರ್ಜರಿ ಬೇಟೆಯನ್ನೇ ಆಡಿದ್ದು 18 ಜನರನ್ನ ಬಂಧಿಸಿದ್ದಾರೆ. ಪ್ರಮುಖ ಆರೋಪಿ ಆದಿಲ್ ಎಂಬುವವನನ್ನು ಸಹ ಬಂಧಿಸಲಾಗಿದೆ. ಆದಿಲ್ ಮತ್ತು ಯಾಸಿನ್ ನಡುವೆ ಗಲಾಟೆಯಾಗಿದ್ದು ಹಳೆ ದ್ವೇಷದಿಂದ ಎಂದು ಎಫ್ಐಆರ್ನಲ್ಲಿ ದಾಖಲಿಸಲಾಗಿದೆ. 2 ಎಫ್ಐಆರ್ ದಾಖಲಾಗಿದ್ದು ಒಂದರಲ್ಲಿ ಹಳೆಯ ದ್ವೇಷದಿಂದ ಶೋಯಬ್ ಮತ್ತು ಗೌಸನ್ ಹತ್ಯೆಯಾಗಿದೆ ಎಂದು ಉಲ್ಲೇಖಿಸಲಾಗಿದೆ. ಮತ್ತೊಂದರಲ್ಲಿ ಗಾಂಜಾ ವ್ಯಸನಿ ಮಾವನ ಮಗನನ್ನು ಕರೆದುಕೊಂಡು ಬರುವ ವಿಷಯದಲ್ಲಿ ಆದಿಲ್ ಗ್ಯಾಂಗ್ ಜಗಳ ತೆಗೆದಿದೆ ಎಂದು ದಾಖಲಾಗಿದೆ. ಲಷ್ಕರ್ ಮೊಹಲ್ಲಾದಲ್ಲಿ ಜನತಾ ಮಟನ್ ಸ್ಟಾಲ್ ನಡೆಸುತ್ತಿದ್ದ ಯಾಸಿನ್ ಕುರೇಶಿಯ ಮಾವನ ಮಗ ಬುರಾನ್ ಗಾಂಜಾ ವ್ಯಸನಿಯಾಗಿದ್ದು ಆತನಿಗೆ ವ್ಯಸನ ಮುಕ್ತರನ್ನಾಗಿ ಮಾಡಲು ಬರ್ಮಪ್ಪ ಬೀದಿಯ ಮನೆಯಿಂದ ಲಷ್ಕರ್ ಮೊಹಲ್ಲಾದ ತನ್ನ ಮನೆಗೆ ಕರೆದುಕೊಂಡು ಬಂದಿದ್ದನು. ಬುರಾನ್ ಮೇ 5ರಂದು ವಾಪಸ್ ಬರ್ಮಪ್ಪ ಬೀದಿಗೆ ಹೋದಾಗ ಯಾಸಿನ್ ಆತನನ್ನ ಕರೆದುಕೊಂಡು ಬರಲು ಬರ್ಮಪ್ಪ ಬೀದಿಗೆ ತೆರಳಿದ್ದನು. ಆಗ ಅಲ್ಲಿ ಆದಿಲ್, ಇಬು, ಪರ್ಫೀಜ್ ಮತ್ತು ಇತರೆ 50 ಜನ ಸೇರಿ ಬೀದಿ ದೀಪ ಆರಿಸಿ ಹಲ್ಲೆ ನಡೆಸಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಇದಾದ ನಂತರ ಗಾಂಜಾ ವ್ಯಸನಿಯನ್ನ ಬಿಡಿಸಲು ನರ್ಸಿಂಗ್ ಹೋಂಗೆ ದಾಖಲಿಸಿದ್ದಾಗ ಮೇ 8ರಂದು ಲಷ್ಕರ್ ಮೊಹಲ್ಲಾದ ಮಟನ್ ಸ್ಟಾಲ್ ಮುಂದೆ ಆದಿಲ್, ಪರ್ವೀಜ್ ಹಾಗೂ ಫರಾನ್ ಮತ್ತು ಇತರೆ 50 ಜನ ಸೇರಿ ಆಯುಧಗಳಿಂದ ಯಾಸಿನ್ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಎಫ್ಐಆರ್ನಲ್ಲಿ ಮೃತ ಯಾಸಿನ್ ತಂದೆ ದೂರು ದಾಖಲಿಸಿದ್ದಾರೆ. ಮೊನ್ನೆಯಷ್ಟೇ ಶಿವಮೊಗ್ಗದಲ್ಲಿ 3 ಜನರ ಹತ್ಯೆಯಾಗಿತ್ತು. ಈ ಘಟನೆಯಲ್ಲಿ ರೌಡಿ ಶೀಟರ್ಗಳ ಹತ್ಯೆಯಾಗಿದ್ದು ಈ ಪ್ರಕರಣದ ಕುರಿತು ಪೊಲೀಸರು ಭರ್ಜರಿ ಬೇಟೆಯನ್ನೇ ನಡೆಸಿದ್ದು 18 ಜನರನ್ನ ಈ ಪ್ರಕರಣದಲ್ಲಿ ಬಂಧಿಸಲಾಗಿದೆ. ಇನ್ನು ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ಆದಿಲ್ ಎಂಬುವವನ್ನು ಸಹ ಬಂಧಿಸಲಾಗಿದೆ. ಆದಿಲ್ ಮತ್ತು ಯಾಸಿನ್ ನಡುವೆ ಗಲಾಟೆಯಾಗಿದ್ದು ಹಳೆ ದ್ವೇಷದಿಂದ ಎಂದು ಎಫ್ಐಆರ್ನಲ್ಲಿ ದಾಖಲಿಸಲಾಗಿದ್ದು 2 ಎಫ್ಐಆರ್ ಈ ಕುರಿತು ದಾಖಲಾಗಿದೆ. ಒಂದು ಎಫ್ಐಆರ್ನಲ್ಲಿ ಹಳೆಯ ದ್ವೇಷದಿಂದ ಶೋಯಬ್ ಮತ್ತು ಗೌಸನ್ ಹತ್ಯೆಯಾಗಿದೆ ಎಂದು ಉಲ್ಲೇಖಿಸಿದ್ರೆ ಮತ್ತೊಂದರಲ್ಲಿ ಗಾಂಜಾ ವ್ಯಸನಿ ಮಾವನ ಮಗನನ್ನು ಕರೆದುಕೊಂಡು ಬರುವ ವಿಷಯದಲ್ಲಿ ಆದಿಲ್ ಗ್ಯಾಂಗ್ ಜಗಳ ತೆಗೆದಿದೆ ಎಂದು ದಾಖಲಾಗಿದೆ. ಇನ್ನು ಲಷ್ಕರ್ ಮೊಹಲ್ಲಾದಲ್ಲಿ ಜನತಾ ಮಟನ್ ಸ್ಟಾಲ್ ನಡೆಸ್ತಾ ಇದ್ದ ಯಾಸಿನ್ ಕುರೇಶಿಯ ಮಾವನ ಮಗ ಬುರಾನ್ ಗಾಂಜಾ ವ್ಯಸನಿಯಾಗಿದ್ದು ಆತನನ್ನ ವ್ಯಸನ ಮುಕ್ತರನ್ನಾಗಿ ಮಾಡಲು ಬರ್ಮಪ್ಪ ಬೀದಿಯ ಮನೆಯಿಂದ ಲಷ್ಕರ್ ಮೊಹಲ್ಲಾದ ತನ್ನ ಮನೆಗೆ ಯಾಸಿನ್ ಕರೆದುಕೊಂಡು ಬಂದಿದ್ನು. ಬುರಾನ್ ಮೇ 5ರಂದು ವಾಪಸ್ ಬರ್ಮಪ್ಪ ಬೀದಿಗೆ ಹೋದಾಗ ಯಾಸಿನ್ ಆತನನ್ನ ಕರೆದುಕೊಂಡು ಬರಲು ಬರ್ಮಪ್ಪ ಬೀದಿಗೆ ತೆರಳಿದಾಗ ಅಲ್ಲಿ ಆದಿಲ್, ಇಬು, ಪರ್ವೀಜ್ ಮತ್ತು ಇತರೆ 50 ಜನ ಸೇರಿ ಬೀದಿ ದೀಪಗಳನ್ನು ಆರಿಸಿ ಹಲ್ಲೆ ನಡೆಸಿದ್ದಾರೆ ಎಂದು ಎಫ್ಐಆರ್ನಲ್ಲಿ ದಾಖಲಾಗಿದೆ. ಇದಾದ ನಂತರ ಗಾಂಜಾ ವ್ಯಸನಿಯನ್ನ ಬಿಡಿಸಲು ನರ್ಸಿಂಗ್ ಹೋಂಗೆ ದಾಖಲಿಸಿದಾಗ ಮೇ 8ರಂದು ಲಷ್ಕರ್ ಮೊಹಲ್ಲಾದ ಮಟನ್ ಸ್ಟಾಲ್ ಮುಂದೆ ಆದಿಲ್, ಪರ್ವೀಜ್ ಹಾಗೂ ಫರಾನ್ ಮತ್ತು ಇತರೆ 50 ಜನ ಸೇರಿ ಆಯುಧಗಳಿಂದ ಯಾಸಿನ್ ಕುರೇಶಿಯ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಎಫ್ಐಆರ್ನಲ್ಲಿ ಮೃತ ಯಾಸಿನ್ನರ ತಂದೆ ದೂರನ್ನ ದಾಖಲಿಸಿದ್ದಾರೆ.